ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರಿ, ಮನೋಲ್ಲಾಸವಾಗಿ ಇರಿ, ಧೈರ್ಯವಾಗಿರಿ. ಯೇಸು ಸಂಗಡ ಇದ್ದಾನೆ. ಎಲ್ಲ ಪರಿಸ್ಥಿತಿ ಬದಲಾಗುತ್ತದೆ. ದೇವರು ಹಿಂದೆ ಬದಲಾಯಿಸುವರು. ಯಾಕೆ ಹೇಳುತ್ತೇನೆ ಅನ್ನುತ್ತೀರಾ? ದೇವರು ಒಂದು ವಾಗ್ದಾನ ಮಾಡಿದ್ದಾರೆ. ಯೆಶಾಯ 52ನೇ ಅಧ್ಯಾಯ 12ನೇ ವಾಕ್ಯ. ಯೆಹೋವನು ನಿಮಗೆ ಮುಂಬಲವಾಗಿ ಇರುವನು, ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು. ಕರ್ತನು ಮುಂಬಲವಾಗಿ ಮುಂದುವರಿಯುವನು, ಹಿಂದೆಯೂ ಕೂಡ ನಿಮ್ಮನ್ನು ಕಾಪಾಡುವವನಾಗಿರುವನು. ಮುಂದೆ ತಡೆಗಳನ್ನು ನೀಗಿಸಿ ನಿಮ್ಮನ್ನು ಮುನ್ನಡೆಸುವವರಾಗಿ ಮುಂದುವರಿಯುವರು. ಹಿಂದೆ ಯಾವುದೇ ಕೇಡುಗಳು ನಿಮಗೆ ಸಂಭವಿಸದೇ ಇರುವಂತೆ ಕಾಪಾಡುವವರಾಗಿ ಇರುತ್ತಾರೆ ಎಂದು ದೇವರು ಮಾತು ಕೊಡುತ್ತಾರೆ. ನಾನೀಗ ಎಲ್ಲಿಂದ ಮಾತನಾಡುತ್ತಾ ಇದ್ದೇನೆ ಗೊತ್ತಾ? ಯೆರಿಕೋ ಪಟ್ಟಣದಿಂದ ಮಾತನಾಡುತ್ತಾ ಇದ್ದೇನೆ. ಈ ಯೆರಿಕೋ ಪಟ್ಟಣವು ಬಹಳ ಪುರಾತನವಾದಂಥ ಒಂದು ಪಟ್ಟಣ. ಇಂದು ನೋಡುವಾಗ ಈ ಪಟ್ಟಣವು ಬಹಳ ದೊಡ್ಡದಾಗಿ ಇದೆ. ಸತ್ಯವೇದದಲ್ಲಿ ಯೆಹೋಶುವನ ಕಾಲದಲ್ಲಿ ಇಸ್ರಾಯೇಲ್ ಜನರು ಯೋರ್ದಾನನ್ನು ದಾಟಿ ಬಂದಾಗ ಮೊದಲು ಸೋಂತರಿಸಿಕೊಂಡಂತ ಪಟ್ಟಣ ಯೆರಿಕೋ ಪಟ್ಟಣ. ನೀವಲ್ಲಿ ದೂರದಲ್ಲಿ ನೋಡುತ್ತೀರಲ್ಲ, ಆ ಒಂದು ಸ್ಥಳವೇ ಯೋರ್ದಾನ್ ವ್ಯಾಲಿ, ಯೋರ್ದಾನ್ನ ಬಯಲು, ಯೋರ್ದಾನ್ ನದಿ. ಅದು ಗಲಿಲಾಯದಿಂದ ಹೊರಟು ಆ ಶವ ಸಮುದ್ರವನ್ನು ಸೇರುವಂತ ಆ ಒಂದು ಸ್ಥಳ ಅದು. ಯೆಹೋಶುವನ ಕಾಲದಲ್ಲಿ ನದಿ ದಡಮೀರಿ ಹರಿಯುತ್ತಿತ್ತು. ಆಗಲೇ ಅವನು 30 ಲಕ್ಷಕ್ಕಿಂತ ಹೆಚ್ಚಿನ ಜನರನ್ನು ಕರೆದುಕೊಂಡು ಈ ವಾಗ್ದಾನ ದೇಶದೊಳಗೆ ಅವರು ಬರುತ್ತಾರೆ. ಆಗ ಕರ್ತನವರ ಮುಂದಾಗಿ ನಡೆದದ್ದರಿಂದ ಕರ್ತನು ಯೋರ್ದಾನ್ ನದಿಯನ್ನು ವಿಭಾಗಿಸಿ ಮಾರ್ಗ ಮಾಡಿದನು. ಆತನು ಮುಂದೆ ನಡೆದದ್ದರಿಂದ ತಡೆಗಳು ನೀಗಿ ಮಾರ್ಗ ಉಂಟಾಗುತ್ತಾ ಇದೆ. ಹಿಂದೆಯೂ ಕೂಡ ದೇವರು ಕಾಪಾಡಿ ನಡೆಸಿಕೊಂಡು ಬರುತ್ತಾ ಇದ್ದರು. ಈಗ ನಾನು ನಿಂತು ಮಾತನಾಡುತ್ತಾ ಇರುವಂಥದ್ದು ಯೆರಿಕೋ ಗೋಡೆ ಇದ್ದಂಥ ಒಂದು ಸ್ಥಳ, ಹಳೆಯ ಯೆರಿಕೋ ಇದ್ದಂಥ ಸ್ಥಳ. ಯೆಹೋಶುವ 6ನೇ ಅಧ್ಯಾಯದಲ್ಲಿ ಓದುತ್ತೇವಲ್ಲ, ಯೆರಿಕೋ ಕೋಟೆ ಮುಚ್ಚಲ್ಪಟ್ಟಿತ್ತು ಎಂಬುದಾಗಿ. ದೊಡ್ಡ ಒಂದು ಯೆರಿಕೋ ಗೋಡೆ. ಆ ಕೋಟೆಯ ಗೋಡೆ ಎಷ್ಟು ಅಗಲವಾಗಿತ್ತು ಅಂದರೆ ಒಂದೇ ಬಾರಿಯಲ್ಲಿ 4-5 ರಥಗಳು ಒಟ್ಟಿಗೆ ಓಡಬಹುದಿತ್ತಂತೆ, ಅಷ್ಟು ಅಗಲ. ಬಹಳ ಬ್ರಹ್ಮಾಂಡವಾದದ್ದು, ಮನುಷ್ಯರಿಂದ ಕೆಡುವುದಕ್ಕೆ ಸಾಧ್ಯವೇ ಇಲ್ಲ. ಆ ಪಟ್ಟಣದ ಒಳಗಿದ್ದ ಜನರು ಬಹಳ ಸುರಕ್ಷಿತವಾಗಿ ಇದ್ದರು. ದೇವರು ಈ ಪಟ್ಟಣವನ್ನು ನಿಮಗೆ ಕೊಟ್ಟಿದ್ದೇನೆಂದು ಹೇಳಿದರು. ಆದರೆ ಒಳಗೆ ಹೋಗುವುದಕ್ಕೆ ಮಾರ್ಗವೇ ಇಲ್ಲ. ಈಗ ದೇವರು ಯೆಹೋಶುವನಿಗೆ ಒಂದು ಆಲೋಚನೆಯನ್ನು ಕೊಟ್ಟು, ಪಟ್ಟಣವನ್ನು ನೀವು ಸುತ್ತಿ ಬನ್ನಿರಿ. 6 ದಿನಗಳು ಒಂದಾವರ್ತಿ, 7ನೇ ದಿನ 7 ಬಾರಿ ಸುತ್ತಿ, 7ನೇ ಬಾರಿ ಸುತ್ತುವಾಗ ಆರ್ಭಟಿಸಿದರೆ ಮಾರ್ಗ ಉಂಟಾಗುತ್ತದೆ. ಆತನು ಮುಂದೆ ಹೋಗಿ ಮಾರ್ಗಗಳನ್ನು ಮಾಡುವ ದೇವರು. ಆತನು ಪ್ರಕೃತಿಗೆ ಮೀರಿ ಕಾರ್ಯಗಳನ್ನು ಮಾಡುವನು. ಈ ಮನುಷ್ಯ ಜ್ಞಾನದಿಂದ ಅದನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಸುತ್ತಿ ಬಂದರೆ ಹೇಗೆ ಮಾರ್ಗ ಉಂಟಾಗುವುದು, ಆರ್ಭಟಿಸಿದರೆ ಹೇಗೆ ಮಾರ್ಗ ಉಂಟಾಗುವುದು, ಹೇಳುವುದನ್ನು ಮಾಡು ಅಷ್ಟೇ. ಅವರು ಮಾಡಿದರು, ಆ ರೀತಿ ಆರ್ಭಟಿಸಿದರು. ಆ ಒಂದು ಕೋಟೆಯ ಗೋಡೆ ಕೆಡವಲ್ಪಟ್ಟಿತು. ಅಂದರೆ ಇವರು ಹೊರಗಿನಿಂದ ಆರ್ಭಟಿಸುತ್ತಾರೆ. ಕೋಟೆಯ ಗೋಡೆ ಹೊರಗಿನಿಂದ ಕೆಡವಿದರೆ ಒಳಗೆ ಬೀಳುತ್ತದೆ. ಆದರೆ ಇಲ್ಲಿ ಸಂಶೋಧನೆ ಮಾಡುವಂತವರು ಅದನ್ನು ತೆಗೆದು ಇಟ್ಟಿದ್ದಾರೆ. ಆ ಸ್ಥಳದಿಂದಲೇ ಮಾತನಾಡುತ್ತಾ ಇದ್ದೇನೆ. ಆ ಗೋಡೆಯು ಹೊರಗೆ ಬಿದ್ದಿದೆ. ಹಾಗಂದ್ರೆ ಒಳಗಿನಿಂದ ಯಾರೊಬ್ಬರು ತಳ್ಳಿದ್ದಾರೆ. ಯಾರು ತಳ್ಳಲು ಸಾಧ್ಯ? ಕರ್ತನು. ಮಾರ್ಗವನ್ನು ಮಾಡುವಂತ ದೇವರು. ನಿಮ್ಮ ಜೀವಿತದಲ್ಲಿ ಕೂಡ ಪ್ರಕೃತಿಗೆ ಮೀರಿದಂತ ಅದ್ಭುತಗಳು ಇಂದು ನಡೆಯುತ್ತದೆ. ಮಾರ್ಗ ಇಲ್ಲದೆ ಇರುವಲ್ಲಿ ಮಾರ್ಗ ಮಾಡುವರು, ತಡೆಗಳನ್ನು ಮುರಿಯುವರು, ನಿಮ್ಮನ್ನು ಕಾಪಾಡುವ ದೇವರಾಗಿ ಜೊತೆಗೆ ಬರುವರು. ಅದನ್ನೇ ದೇವರು ಹೇಳುತ್ತಾರೆ. ಕರ್ತನು ನಿಮ್ಮ ಮುಂದಾಗಿ ಹೋಗುವನು. ನಿಮ್ಮ ಕುಟುಂಬದ ಕಾರ್ಯದಲ್ಲಿ, ಬಿಸ್ನೆಸ್ನಲ್ಲಿ, ಕೆಲಸದಲ್ಲಿ, ಸೇವೆಯಲ್ಲಿ, ಯಾವ ಕಾರ್ಯವಾಗಿದ್ದರೂ ಸರಿ, ಆತನು ಮುಂದೆ ಹೋಗುವುದರಿಂದ ಮಾರ್ಗ ಉಂಟಾಗುವುದು. ತಡೆಗಳೆಲ್ಲ ನೀಗುತ್ತವೆ. ಹಿಂದೆ ನಿಮ್ಮನ್ನು ಕಾಪಾಡುವವನಾಗಿ ಬರುವುದರಿಂದ ಯಾವ ಕೇಡುಗಳು ನಿಮಗೆ ಸಂಭವಿಸುವುದಿಲ್ಲ. ನಂಬಿಕೆಯಿಂದ ದೇವರ, ನನ್ನ ಮುಂದೆಯೂ ನೀವು ಹೋಗುತ್ತಾ ಇದ್ದೀರಿ, ನನ್ನ ಹಿಂದೆಯೂ ನನ್ನನ್ನು ಕಾಪಾಡುತ್ತಾ ಇದ್ದೀರಿ, ಸ್ತೋತ್ರ ಎಂದು ಹೇಳಿರಿ. ನೀವು ಧೈರ್ಯವಾಗಿ ಪ್ರಯಾಣ ಮಾಡುತ್ತಲೇ ಇರಬಹುದು. ಹೇಳಿರಿ, ದೇವರೇ, ನಮ್ಮ ಮುಂದೆ ಕೂಡ ನೀವು ನಡೆಯುತ್ತಾ ಇದ್ದೀರಿ, ತಡೆಗಳನ್ನು ನೀಗಿಸಿ ಮಾರ್ಗ ಮಾಡುತ್ತೀರಿ, ವಂದನೆ. ನನ್ನ ಹಿಂದೆಯೂ ಕೂಡ ಸುರಕ್ಷತೆಯಾಗಿ ನಿಂತು ನನ್ನನ್ನು ಕಾಪಾಡುತ್ತೀರಿ, ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.